ನೆನಪಿನ ದೋಣಿಯಲ್ಲಿ ಭಾಗ 6. ಕಥೆಯನ್ನು ಪೂರ್ತಿಯಾಗಿ ಅರ್ಥ ಮಾಡಿಕೊಳ್ಳಲು ಕಥೆಯ ಹಿಂದಿನ ಭಾಗವನ್ನು ಖಂಡಿತ ನೋಡಿ. ಕೋಣೆಯಲ್ಲಿ ಶ್ರೀರಾಧಾ ಪ್ಯಾಕಿಂಗ್ ಮಾಡುತ್ತಿದ್ದಳು. ಅವಳ ಬಟ್ಟೆಗಳೇನೂ ಜಾಸ್ತಿ ಇರಲಿಲ್ಲ, ಹಾಗಾಗಿ ಅವಳು ಪ್ಯಾಕಿಂಗ್ ಮುಗಿಸಿದ್ದಳು. ದೀಪಕ್ ಗೌಡ ಅದೇ ಕೋಣೆಯಲ್ಲಿ ಸೋಫಾದ ಮೇಲೆ ಕುಳಿತು ಲ್ಯಾಪ್ಟಾಪ್ ಮೇಲೆ ಬೆರಳುಗಳನ್ನು ಆಡಿಸುತ್ತಿದ್ದನು. ಅವನ ಗಮನವೆಲ್ಲ ಶ್ರೀರಾಧಾ ಕಡೆಯೇ ಇತ್ತು, ಆದರೆ ಅವನು ಏನನ್ನೂ ಹೇಳಲು ಸಾಧ್ಯವಾಗುತ್ತಿರಲಿಲ್ಲ. ಶ್ರೀರಾಧಾ ಒಂದು ದಿನದ ಮಟ್ಟಿಗೆ ದೂರ ಹೋಗುತ್ತಿರುವುದನ್ನು ನೋಡಿ ದೀಪಕ್ಗೆ ಒಂದು ರೀತಿಯ ಚಡಪಡಿಕೆ ಉಂಟಾಗುತ್ತಿತ್ತು. ಅವನಿಗೆ ಸಾಧ್ಯವಿದ್ದಿದ್ದರೆ ಆ ಒಂದು ದಿನವನ್ನು ಕ್ಯಾಲೆಂಡರ್ನಿಂದ ಅಳಿಸಿ ಹಾಕುತ್ತಿದ್ದನು, ಆದರೆ ಸದ್ಯಕ್ಕಂತೂ ಅವನು ಅವಳನ್ನು ದಿಟ್ಟಿಸಿ ನೋಡುತ್ತಾ ಕಾಲ ಕಳೆಯುತ್ತಿದ್ದನು. ಕೇಳಿ, ಶ್ರೀರಾಧಾ ಒಮ್ಮೆ ಕರೆದಾಗ ಅವನು ಜವಾಬು ನೀಡದಿದ್ದಾಗ ಅವಳು ಮತ್ತೊಮ್ಮೆ ಕರೆದಳು. ಕೇಳಿ, ಯಾಕೆ ನೀವು ಕೇಳಿಸಿಕೊಳ್ಳುತ್ತಿಲ್ಲ? ನನ್ನನ್ನು ನಿನ್ನ ಥರ ಅಂದುಕೊಂಡಿದ್ದೀಯಾ? ಮುಂದೆ ಮಾತನಾಡುತ್ತೀಯಾ ಅಥವಾ ಬರೀ ಕೇಳಿ ಕೇಳಿ ಅಂತಾನೇ ಹೇಳುತ್ತಿರುತ್ತೀಯಾ? ದೀಪಕ್ ಮೊದಲೇ ಕೋಪದಲ್ಲಿ ಕಾರಣ ಸಿಟ್ಟಿನಿಂದಲೇ ನುಡಿದನು. ಶ್ರೀರಾಧಾ ಧೀರವಾಗಿ ಉಸಿರಾಡಿ ಮಾತನಾಡಲು ಶುರು ಮಾಡಿದಳು. ನಾನು ನಿಮ್ಮ 2 ದಿನಗಳ ಬೆಳಗ್ಗೆ ಮತ್ತು ಸಂಜೆಯ ಎಲ್ಲ ಬಟ್ಟೆಗಳನ್ನು ಒಂದು ಕಡೆ ಎತ್ತಿಟ್ಟಿದ್ದೇನೆ. ನಿಮಗಾಗಿ ವಾಚ್, ಕನ್ನಡಿ, ಕೈ ಸಾಕ್ಸ್ ಎಲ್ಲವನ್ನ ಜೋಡಿಸಿಟ್ಟಿದ್ದೇನೆ. ದಯವಿಟ್ಟು ಅದನ್ನೇ ಹಾಕಿಕೊಳ್ಳಿ. ಅಲ್ಮಾರವನ್ನು ಹಾಳು ಮಾಡಬೇಡಿ. ನಿಮ್ಮ ಎಲ್ಲ ಫೈಲ್ಗಳು ಮಂಚದ ಎಡಭಾಗದ ಡ್ರಾರ್ನಲ್ಲಿವೆ. ಇನ್ನುಳಿದಂತೆ ಏನಾದರೂ ಸಿಗದಿದ್ದರೆ ನನ್ನನ್ನು ಫೋನ್ನಲ್ಲಿ ಕೇಳಿ ಅಷ್ಟೇ. ಅವಳ ಮಾತು ಪೂರ್ತಿ ಮುಗಿಯುವ ಮುನ್ನವೇ ಅವನು ಮಧ್ಯದಲ್ಲೇ ನುಡಿದನು. ಎಷ್ಟು ವರ್ಷಗಳಿಗಾಗಿ ಹೋಗುತ್ತಿದ್ದೀಯಾ ಅಂತ ಇಷ್ಟೊಂದು ತಯಾರಿ ಮಾಡಿ ಹೋಗುತ್ತಿದ್ದೀಯಾ? ಕೊನೆಗೂ ಅವನ ಒಳಗಿನ ತಾಳ್ಮೆ ಕಣ್ಮರೆಯಾಗತೊಡಗಿತ್ತು. ಇಲ್ಲ, ನಾನು ಸುಮ್ಮನೆ ಹೇಳುತ್ತಿದ್ದೆ ಅಷ್ಟೇ. ಇವತ್ತು ನಾನು ಆಗಲೇ ಹೋಗುವುದು. ಯಾವಾಗ ನೀವು ನನ್ನನ್ನು ಕರೆದುಕೊಂಡು ಹೋಗಲು ಬರುತ್ತೀರೋ ಆಗಲೇ, ಅವಳು ಮೆಲ್ಲನೆ ಹೇಳಿದಳು. ದೀಪಕ್ ಮಂಚದ ಮೇಲೆ ಒರಗುತ್ತಾ ಜವಾಬು ನೀಡಿದ. ಶ್ರೀರಾಧಾ ಅವನ ಹತ್ತಿರ ಬಂದು ಬಾಗಿ ಅವನ ಹಣೆಗಳಿಗೆ ತನ್ನ ತುಟಿಗಳನ್ನಿಟ್ಟು ಮುತ್ತಿಟ್ಟಳು. ನಂತರ ಹೇಳಿದಳು, ಬೇಗ ಬಂದ್ಬಿಡಿ. ದೀಪಕ್ 2 ನಿಮಿಷ ಅವಳ ಮುಖವನ್ನೇ ನೋಡಿದನು. ನಂತರ ಅವಳ ಸೊಂಟವನ್ನು ಹಿಡಿದು ತನ್ನೆಡೆಗೆ ಎಳೆದುಕೊಂಡನು. ಅವಳ ಮುಖದ ಮೇಲೆ ಬಿದ್ದಿದ್ದ ಕೂದಲನ್ನು ಸರಿಸುತ್ತಾ ಅವಳ ಗುಲಾಬಿ ಬಣ್ಣದ ತುಟಿಗಳನ್ನು ಬೆರಳುಗಳಿಂದ ಮುಟ್ಟತೊಡಗಿದ್ದನು. ಶ್ರೀರಾಧಾ ಕಣ್ಣುಗಳನ್ನು ಮುಚ್ಚಿಕೊಂಡಳು. ಸ್ವಲ್ಪ ಸಮಯದವರೆಗೆ ಅವಳ ಮುದ್ದಾದ ಮುಖದ ಪ್ರತಿಯೊಂದು ಸೌಂದರ್ಯವನ್ನು ತನ್ನ ಕಣ್ಣುಗಳಲ್ಲಿ ತುಂಬಿಕೊಂಡು ಅವಳ ತುಟಿಗಳಿಗೆ ತನ್ನ ತುಟಿಗಳನ್ನಿಟ್ಟನು. ಶ್ರೀರಾಧಾ ಅವನ ತುಟಿಗಳ ಬಿಸಿಯ ಅರಿವಾದಾಗ ಅವಳು ತನ್ನ ಕೈ ಬೆರಳುಗಳನ್ನು ಅವನ ಕೂದಲೊಳಗೆ ಸಿಗಿಸಿಕೊಂಡಳು. ದೀಪಕ್ ತನ್ನ ಎಲ್ಲ ಬೇಸರ ಮತ್ತು ಕೋಪವನ್ನು ಆ ಮುತ್ತಿನಲ್ಲಿಯೇ ತೀರಿಸಿಕೊಳ್ಳುತ್ತಿದ್ದನು. ತನ್ನನ್ನು ಪೂರ್ತಿಯಾಗಿ ಶ್ರೀರಾಧಾಳ ಮೇಲೆ ಹೊಂದಿಸಿಕೊಂಡ. ನಂತರ ಅವನು ಶ್ರೀರಾಧಾಳ ಕುತ್ತಿಗೆಯ ಮೇಲೆ ತನ್ನ ತುಟಿಗಳನ್ನು ಇಟ್ಟರಷ್ಟರಲ್ಲೇ, ಶ್ರೀರಾಧಾ ಅತ್ತಿಗೆ, ನಿಮ್ಮನ್ನು ಎಲ್ಲರೂ ಕೆಳಗೆ ಕರೆಯುತ್ತಿದ್ದಾರೆ ಎನ್ನುತ್ತಾ ಪಿಯು ದಡಬಡಿಸುತ್ತಾ ಬಾಗಿಲು ತೆರೆದಳು. ಅವರನ್ನು ಆ ಸ್ಥಿತಿಯಲ್ಲಿ ನೋಡಿ ಅವಳು ತಕ್ಷಣ ತಿರುಗಿಕೊಂಡು, ಓ ಶಿಟ್, ನಾನು ಏನನ್ನೂ ನೋಡಿಲ್ಲ, ಕ್ಷಮಿಸಿ ಅಣ್ಣ, ಅತ್ತಿಗೆ ಎಂದಳು. ದೀಪಕ್ ಶ್ರೀರಾಧಾಳ ಮೇಲೆಯೇ ಮಲಗಿದ್ದ ಸ್ಥಿತಿಯಲ್ಲಿ ಸಿಟ್ಟಿನಿಂದ ಹೇಳಿದನು. ಬಾಗಿಲು ತಟ್ಟಿ ಒಳಗೆ ಬರುವುದಕ್ಕೆ ಇರುವುದು, ಆದರೆ ನಿನ್ನಿಂದ ಇದನ್ನು ನಿರೀಕ್ಷಿಸುವುದು ವ್ಯರ್ಥ. ಹೇಗೆ ನಿಂತಿದ್ದೀಯೋ ಹಾಗೆಯೇ ನೇರವಾಗಿ ಬಾಗಿಲು ಮುಚ್ಚಿಕೊಂಡು ವಾಪಸ್ ಹೋಗು. ಸರಿ ಎನ್ನುತ್ತಾ ಪಿಯು ಓಡಿ ಹೋಗಿ ಬಾಗಿಲು ಮುಚ್ಚಿಕೊಂಡಳು. ಪಿಯು ಹೋದ ನಂತರ ದೀಪಕ್ ಶ್ರೀರಾಧಾಳ ಕಡೆಗೆ ಬಾಗತೊಡಗಿದನು. ಎಲ್ಲರೂ ನಮಗಾಗಿ ಕಾಯುತ್ತಿದ್ದಾರೆ. ಶ್ರೀರಾಧಾ ಅವನ ಮುಂದಿನ ಆಲೋಚನೆಯನ್ನು ಅರಿತ ತಕ್ಷಣ ಮುಗ್ಧತೆಯಿಂದ ಹೇಳಿದಳು. ಅದರ ಮೇಲೆ ದೀಪಕ್ ಅವಳನ್ನು ತನ್ನ ಅಮಲೇರಿದ ಕಣ್ಣುಗಳಿಂದ ದಿಟ್ಟಿಸಿ ನೋಡಿದನು. ಇದೇ ಶ್ರೀರಾಧಾಳ ದೌರ್ಬಲ್ಯವಾಗಿತ್ತು. ಅವಳು ಕಣ್ಣುಗಳನ್ನು ಕೆಳಗೆ ಮಾಡಿದಳು. ದೀಪಕ್ ಅವಳ ತುಟಿಗಳ ಮೇಲೆ ಹಗುರವಾಗಿ ಮುತ್ತಿಟ್ಟು ಎದ್ದು ನಿಂತುಕೊಂಡನು. ಶ್ರೀರಾಧಾಳ ಕಣ್ಣುಗಳನ್ನು ಬಿಟ್ಟು ನೋಡಿದಳು. ಅವಳಿಗೆ ಅವನ ಮೇಲೆ ಅಪಾರವಾದ ಪ್ರೀತಿ ಬಂದಿತ್ತು. ಪ್ರತಿದಿನ ಪ್ರತಿಕ್ಷಣ ಅವನು ಅವಳ ಬದುಕಿನ ಆಧಾರವಾಗುತ್ತಾ ಸಾಗುತ್ತಿದ್ದನು. ಅವನಿಲ್ಲದೆ ಶ್ರೀರಾಧಾ ಉಸಿರಾಡುವುದನ್ನು ಕೂಡ ಯೋಚಿಸಲು ಸಾಧ್ಯವಿರಲಿಲ್ಲ. ಅವಳು ಎದ್ದು ಸೀರೆಯನ್ನು ಸರಿಪಡಿಸಿಕೊಳ್ಳುತ್ತಾ ಬಾಗಿಲಿನ ಕಡೆಗೆ ಹೆಜ್ಜೆ ಇಟ್ಟಳು. ಕೇಳಿ, ದೀಪಕ್ ಕಣ್ಣು ತಿರುಗಿಸಿ ಅವಳನ್ನು ನೋಡಿದನು. ಕೆಳಗೆ ಬನ್ನಿ, ನಾನು ನಿಮಗಾಗಿ ನಿಮ್ಮ ಇಷ್ಟದ ಪನ್ನೀರ್ ಮಾಡಿದ್ದೇನೆ. ನಾನು ನಿಮಗೆ ಊಟ ಮಾಡಿಸಿಯೇ ಹೋಗುತ್ತೇನೆ. ನೀನು ನಡೆ, ನಾನು ಬರುತ್ತೇನೆ. ಸರಿ, ಅವಳು ಪ್ರೀತಿಯಿಂದ ಹೇಳಿದಳು. ಅವಳು ಹೋದ ನಂತರ ದೀಪಕ್ ಯೋಚಿಸತೊಡಗಿದನು. ಎಷ್ಟು ಬೇಗ ಶ್ರೀರಾಧಾ ಅವನ ಅಭ್ಯಾಸಗಳನ್ನು ಬದಲಾಯಿಸಿ ಬಿಟ್ಟಿದ್ದಾಳೆ. ಈಗಂತೂ ಅವಳಿಲ್ಲದೆ ಒಂದು ಕ್ಷಣ ಅವನು ಒಂಟಿತನವನ್ನು ಅನುಭವಿಸುತ್ತಿದ್ದನು. ಹೀಗೆ ಯೋಚಿಸುತ್ತಾ ಅವನು ದೀರ್ಘವಾಗಿ ಉಸಿರಾಡಿ ಕೆಳಗೆ ಹೋದನು. ನಡುಮನೆಯಲ್ಲಿ ಈಗಾಗಲೇ ಎಲ್ಲರೂ ಬಂದಿದ್ದರು. ಶ್ರೀರಾಧಾ ಮತ್ತು ಪ್ರಕೃತಿ ಊಟ ಬಡಿಸುತ್ತಿದ್ದರು. ದೀಪಕ್ ಕೆಳಗೆ ಬಂದು ತನ್ನ ಎಂದಿನ ಅಭ್ಯಾಸಕ್ಕೆ ವಿಭಿನ್ನವಾಗಿ ಪರಂ ಹತ್ತಿರ ಅವನ ಯೋಗಕ್ಷೇಮ ಕೇಳಿದನು. ಅದಕ್ಕೆ ಪರಂ ಯಾವುದೇ ಹೆಚ್ಚಿನ ಆಸಕ್ತಿ ಇಲ್ಲದೆ ಉತ್ತರಿಸಿದನು. ನೀಲಾ ಮತ್ತು ಸ್ನೇಹ ಇದನ್ನು ಗಮನಿಸುತ್ತಿದ್ದರು. ತಮ್ಮ ಯೋಜನೆ ಯಶಸ್ವಿಯಾಗುತ್ತಿರುವುದು ಆರಂಭವನ್ನು ಕಂಡು ಮನಸ್ಸಿನಲ್ಲಿಯೇ ಸಂತೋಷ ಪಡುತ್ತಿದ್ದರು.
ಎಲ್ಲರೂ ಊಟದ ಮೇಜಿನ ಹತ್ತಿರ ತಲುಪಿದರು. ಅಣ್ಣ ಬನ್ನಿ ಊಟ ಮಾಡಿ, ಶ್ರೀರಾಧಾ ಹೇಳಿದಳು. ಕೇಳಿ ನೀವು ಬನ್ನಿ. ದೀಪಕ್ ತುಂಬ ದಿನಗಳ ನಂತರ ಊಟದ ಮೇಜಿನ ಮೇಲೆ ಊಟ ಮಾಡಲು ಕುಳಿತನು. ಅವನ ಮಾತಿನಂತೆ ಶ್ರೀರಾಧಾ ನನಗೆ ಊಟ ಬಡಿಸು ಎಂದಾಗ ತಕ್ಷಣವೇ ದೀಪಕ್ ಹತ್ತಿರ ಹೋದಳು. ಅವನು ಊಟ ಮಾಡುವವರೆಗೂ ಶ್ರೀರಾಧಾ ಅಲ್ಲೇ ಪಕ್ಕದಲ್ಲೇ ಕುಳಿತು ಅವನಿಗೆ ಪ್ರತಿಯೊಂದು ವಸ್ತುಗಳನ್ನು ತಾನೇ ನೀಡುತ್ತಿದ್ದಳು. ಪರಂ ಅವಳ ಪ್ರತಿಯೊಂದು ನಡೆಯನ್ನು ಗಮನಿಸುತ್ತಿದ್ದನು. ಊಟ ಮುಗಿದ ನಂತರ ಹೋಗುವ ಸಮಯ ಬಂದಾಗ ಎಲ್ಲರೂ ಹೊರಡಲು ಸಿದ್ಧರಾದರು. ಶ್ರೀರಾಧಾ ದೀಪಕ್ ಕಡೆಗೆ ನೋಡಿದಳು. ಅವನು ಮುಖ ತಿರುಗಿಸಿ ನಿಂತನು. ಪರಂ ಇದನ್ನು ಕೂಡ ಒಂದು ತಪ್ಪು ದೃಷ್ಟಿಕೋನದಿಂದ ನೋಡಿದನು. ಶ್ರೀರಾಧಾ ಹೊರಟು ಹೋದಳು. ದೀಪಕ್ ಕೋಣೆಗೆ ಹೋಗಿ ಶ್ರೀರಾಧಾ ಕಣ್ಣಿನಿಂದ ಮರೆಯಾಗುವವರೆಗೂ ಅವಳನ್ನೇ ನೋಡುತ್ತಿದ್ದನು. ಪರಂ ಮನೆಗೆ ಹೋಗಿ ಶ್ರೀರಾಧಾ ಜೊತೆ ಮಾತನಾಡಲು ಯೋಚಿಸುತ್ತಿದ್ದನು. ಇದೇ ಆಲೋಚನೆಯೊಂದಿಗೆ ಅವನು ಏನೇನೋ ನಿರ್ಧರಿಸಿದ್ದನು. ರಾತ್ರಿ ದೀಪಕ್ ಕೋಣೆಗೆ ವಾಪಸ್ ಬಂದಾಗ ಇಡೀ ಕೋಣೆಯಲ್ಲಿ ಅವನಿಗೆ ಶ್ರೀರಾಧಾಳ ನೆರಳೇ ಕಂಡಿದ್ದಂತೆ ಭಾಸವಾಗಿತ್ತು. ಎದುರಿನ ಸೋಫಾದಲ್ಲಿ ಅವಳು ಇವತ್ತು ಕಾಯುತ್ತಾ ಕುಳಿತಿರಲಿಲ್ಲ. ಅವನು ಕಣ್ಣು ತಿರುಗಿಸಿ ನೋಡಿದಾಗ ಅಚ್ಚುಕಟ್ಟಾಗಿ ಜೋಡಿಸಿದ ಮಂಚ, ತಿಳಿ ನೀಲಿ ಬಣ್ಣದ ಪರದೆಗಳು, ಮಂಚದ ಮೇಲೆ ಅವಳ ದೊಡ್ಡದಾದ ಭಾವಚಿತ್ರವಿತ್ತು. ಅದರ ಪಕ್ಕದಲ್ಲಿ ಅವನ ಮತ್ತು ಶ್ರೀರಾಧಾಳ ಮದುವೆಯ ಫೋಟೋ ಇತ್ತು. ದೀಪಕ್ ಮುಂದೆ ಬಂದು ಅವಳ ಚಿತ್ರದ ಮೇಲೆ ಕೈ ಇಟ್ಟನು. ದೊಡ್ಡಮ್ಮನ ಮಾತಿನ ಮೇಲೆಯೇ ಅವನು ಮದುವೆಯಾಗಿದ್ದಾನೆ ಅಥವಾ ಎಲ್ಲೋ ತನ್ನ ಮನಸ್ಸಿನ ಆಳದಲ್ಲಿಯೇ ಅವಳನ್ನು ಒಪ್ಪಿಕೊಂಡಿದ್ದಾನೆ. ತನ್ನದೇ ಗೊಂದಲದಲ್ಲಿ ಸಿಲುಕಿದ್ದ ದೀಪಕ್ ಅವಳ ಚಿತ್ರದ ಮೇಲೆ ಕೈ ಆಡಿಸುತ್ತಿದ್ದನು. ಅವನ ಮನಸ್ಸಿನಲ್ಲಿ ಅವಳ ಧ್ವನಿ ಮೊಳಗಿತ್ತು. ತುಂಬ ಪ್ರೀತಿಸುತ್ತೇನೆ ನಾನು ನಿಮ್ಮನ್ನು. ದೀಪಕ್ನ ತುಟಿಗಳ ಮೇಲೆ ಮುಗುಳ್ನಗೆ ಮೂಡಿತ್ತು. ಅವನು ಅವಳನ್ನು ತುಂಬ ನೆನಪಿಸಿಕೊಳ್ಳುತ್ತಿದ್ದನು. ಆದರೆ ಬಹುಶಃ ತನಗೆ ಇದನ್ನು ಹೇಳಿಕೊಳ್ಳಲು ಸಾಧ್ಯವಾಗುತ್ತಿರಲಿಲ್ಲ. ಶ್ರೀರಾಧಾ ಅವನಿಗೆ ಅರಿವಿಲ್ಲದಂತೆ ಅವನ ಬಾಯಿಂದ ಹೊರಬಂದಿತ್ತು. ಇತ್ತ ಶ್ರೀರಾಧಾ ಕೂಡ ಬಂದಾಗಿನಿಂದ ಒಂದು ರೀತಿಯ ಬೇಸರದಲ್ಲಿದ್ದಳು. ಎಲ್ಲರನ್ನೂ ಭೇಟಿಯಾದರೂ ಏನೋ ಅಪೂರ್ಣತೆಯ ಭಾವ ಇತ್ತು. ಕೋಣೆಗೆ ಬಂದು ಮಂಚದ ಮೇಲೆ ಬೀಳುತ್ತಾ ಹೇಳಿದಳು, ತುಂಬ ನೆನಪಾಗುತ್ತಿದ್ದೀರಾ ನೀವು. ಅವಳು ತಕ್ಷಣ ತನ್ನ ಮೊಬೈಲ್ ತೆಗೆದುಕೊಂಡು ದೀಪಕ್ಗೆ ಕರೆ ಮಾಡಿದಳು. ಕೋಣೆಯಲ್ಲಿ ಇನ್ನೂ ಅವಳ ಫೋಟೋ ಎದುರು ನಿಂತಿದ್ದ ದೀಪಕ್ ಫೋನ್ ಸದ್ದು ಕೇಳಿ ನೋಡಿದಳು. ಶ್ರೀರಾಧಾಳ ಹೆಸರು ಹೊಳೆಯುತ್ತಿತ್ತು. ತಕ್ಷಣವೇ ಫೋನ್ ಸ್ವೀಕರಿಸಿದನು. ಹೆಲೋ. ದೀಪಕ್ನ ಧ್ವನಿ ಕೇಳಿ ಶ್ರೀರಾಧಾ ನೆಮ್ಮದಿಯಿಂದ ಕಣ್ಣು ಮುಚ್ಚಿಕೊಂಡಳು. ನಂತರ ಹಾಗೆ ಹೇಳಿದಳು, ಬಂದ್ರಾ ನೀವು? ದೀಪಕ್ ಸೋಫಾದ ಮೇಲೆ ಮಲಗುತ್ತಾ ಜವಾಬು ನೀಡಿದನು. ಊಟ ಮಾಡಿದ್ರಾ? ಇನ್ನೂ ಇಲ್ಲ. ಹಾಗಾದರೆ ಊಟ ಮಾಡಿ. ಇಷ್ಟೊತ್ತಾದರೂ ಯಾಕೆ ಮಾಡಿಲ್ಲ? ಶ್ರೀರಾಧಾ ಚಿಂತೆಯಿಂದ ಕೇಳಿದಳು. ಈಗ ಊಟ ಮಾಡುತ್ತೇನೆ. ಅವನು ಹೇಳಲು ಬಯಸಿದ್ದನು ಏನೆಂದರೆ, ನನಗೆ ಹಸಿವಿಲ್ಲ, ನೀನು ನನ್ನ ಜೊತೆ ಊಟ ಮಾಡಿಸಲು ಇಲ್ಲವಲ್ಲ ಎಂದು. ಆದರೆ ಹೇಳಲು ಸಾಧ್ಯವಾಗಲಿಲ್ಲ. ಸುಸ್ತಾಗಿದ್ದೀರಾ? ಶ್ರೀರಾಧಾ ಇಷ್ಟು ಹೇಳುತ್ತಿದ್ದಂತೆಯೇ ಅವಳ ಧ್ವನಿಯಲ್ಲಿದ್ದ ಕಾಳಜಿ ಅವನಿಗೆ ನೆಮ್ಮದಿಯನ್ನು ನೀಡಿತ್ತು. ಅವಳು ಅವನ ಪ್ರತಿಯೊಂದು ವಿಷಯವನ್ನು ಗಮನಿಸುತ್ತಿದ್ದಳು. ಏನೇನು ಹೇಳದೆಯೇ ಅವಳಿಗೆ ಅವನು ಹೇಗೆ ಅರ್ಥವಾಗುತ್ತಿದ್ದನೋ ತಿಳಿಯದು. ಅವನು ಎಂದಿಗೂ ಏನನ್ನೂ ಹೇಳಿರಲಿಲ್ಲ. ಆದರೂ ಅವಳು ಅವನ ಮನಸ್ಸಿನ ಪ್ರತಿಯೊಂದು ಮಾತನ್ನು ಅರ್ಥ ಮಾಡಿಕೊಳ್ಳುತ್ತಿದ್ದಳು. ಬಹುಶಃ ಇದೇ ಅವಳ ಪ್ರೀತಿ ಆಳವಾಗಿತ್ತು. ಅಲ್ಲಿ ಮಾತಿನ ಅಗತ್ಯವೇ ಇರಲಿಲ್ಲ. ಕೇಳಿ, ಶ್ರೀರಾಧಾ ನುಡಿದಳು. ಅವಳ ಈ ಕರೆಯ ಶೈಲಿ ದೀಪಕ್ನನ್ನು ಯಾವಾಗಲೂ ಮಂತ್ರಮುಗ್ಧನನ್ನಾಗಿಸುತ್ತಿತ್ತು. ಅವನ ಮುಖದಲ್ಲಿ ಸಣ್ಣದೊಂದು ಮುಗುಳ್ನಗೆ ಬಂತು ಹೋಯಿತು. ಶ್ರೀರಾಧಾ. ಅವನು ಮುಂದೆ ಏನೋ ಮಾತನಾಡಲಿದ್ದನು. ಅಷ್ಟರಲ್ಲೇ ಪರಂ ಅವಳ ಕೋಣೆಗೆ ಬಂದು ಅವಳನ್ನು ಕರೆದನು. ಬನ್ನಿ ಅಣ್ಣ. ಸರಿ, ನೀವು ಊಟ ಮಾಡಿ, ನಾನು ನಿಮಗೆ ಆಮೇಲೆ ಕರೆ ಮಾಡುತ್ತೇನೆ, ಸರಿನಾ? ಅವಳು ದೀಪಕ್ಗೆ ಹೇಳಿದಳು. ಸರಿ. ಅವನಿಗೆ ಇಷ್ಟವಿಲ್ಲದಿದ್ದರೂ ಫೋನ್ ಇಟ್ಟನು. ಏನಾದರೂ ವಿಷಯ ಇದೆಯಾ ಅಣ್ಣ? ಫೋನ್ ಇಟ್ಟು ಅವಳು ಪರಂಗೆ ಕೇಳಿದಳು. ಹೌದು ಶ್ರೀರಾಧಾ, ನಿನ್ನ ಹತ್ತಿರ ಕೆಲವು ವಿಷಯಗಳನ್ನು ಮಾತನಾಡಬೇಕಿದೆ. ಹೇಳಿ. ನೋಡು ಶ್ರೀರಾಧಾ, ದೀಪಕ್ನನ್ನು ನೀನು ತುಂಬ ಪ್ರೀತಿಸುತ್ತೀಯಾ ಅನ್ನೋದು ನಾನು ಒಪ್ಪುತ್ತೇನೆ. ಆದರೆ ಅವನಿಗಾಗಿ ನೀನು ನಿನ್ನ ಅಸ್ತಿತ್ವವನ್ನೇ ಯಾಕೆ ಕಳೆದುಕೊಳ್ಳುತ್ತಿದ್ದೀಯಾ? ವಿಷಯವನ್ನು ತಿರಚದೆ ಅವನು ನೇರವಾಗಿಯೇ ಕೇಳಿದನು. ಇಲ್ಲ ಅಣ್ಣ, ಹಾಗೇನೂ ಇಲ್ಲ. ನಾನೇ ಸ್ವಂತ ಕೆಲವು ದಿನಗಳ ಕಾಲ ಕೆಲಸ ಮಾಡಲು ಬಯಸುತ್ತಿಲ್ಲ. ಆದರೂ ನನ್ನ ಪ್ರತಿಭೆ ಎಲ್ಲೂ ಹೋಗುವುದಿಲ್ಲವಲ್ಲ. ಬಿದ್ದಿರುವ ಕಬ್ಬಿಣಕ್ಕೂ ತುಕ್ಕು ಹಿಡಿಯುತ್ತದೆ ಶ್ರೀರಾಧಾ. ನಿನಗೆ ಅನಿಸುತ್ತದೆಯೇ ನೀನು ಅದೇ ವೇಗವನ್ನು ನಿನ್ನ ಕೆಲಸದಲ್ಲಿ ಮತ್ತೆ ತರಲು ಸಾಧ್ಯ ಅಂತ? ಆದರೆ ಅಣ್ಣ, ನಾನು ಸದ್ಯಕ್ಕೆ ಕೆಲಸ ಆರಂಭಿಸಲು ಬಯಸುತ್ತಿಲ್ಲ. ಮನಸ್ಸು ಹೇಳಿದ ಕೆಲಸವನ್ನು ಮಾಡಬೇಕು ಎಂದು ನಿನಗನಿಸುವುದಿಲ್ಲವೇ? ಮನಸ್ಸಿಲ್ಲದೆ ಕೆಲಸ ಮಾಡಿದರೆ ನನ್ನ 100ಕ್ಕೆ 100ರಷ್ಟು ಕೊಡಲು ಸಾಧ್ಯವಿಲ್ಲ. ಅದಕ್ಕಾಗಿಯೇ ಇನ್ನೂ ಕೆಲವು ದಿನ ಕಾಯಲು ಬಯಸುತ್ತೇನೆ. ಒಂದು ವೇಳೆ ತುಂಬ ಮುಖ್ಯವಾದ ಕೆಲಸವಿದ್ದರೆ ನಾನು ಎಂದಿಗೂ ಹಿಂದೆ ಸರಿಯುವುದಿಲ್ಲ. ಇದು ಕೇವಲ ನಿನ್ನ ನಿರ್ಧಾರವೇ ಶ್ರೀರಾಧಾ? ಪರಂ ಸಿಟ್ಟಿನಿಂದ ಕೇಳಿದನು. ಹೌದು ಅಣ್ಣ, ಬೇರೆ ಯಾರು ತೆಗೆದುಕೊಳ್ಳುತ್ತಾರೆ ನನ್ನ ನಿರ್ಧಾರವನ್ನು? ಅವಳ ಮಾತನ್ನು ಅವನು ಕೋಪದ ತುದಿಯಲ್ಲಿ ತಲುಪಿಸಿತು. ಅವನು ತಕ್ಷಣ ಕೋಣೆಯಿಂದ ಹೊರಟು ಹೋದನು. ಶ್ರೀರಾಧಾ ಏನೂ ತಿಳಿಯದೆ ಅವನನ್ನೇ ನೋಡುತ್ತಾ ಉಳಿದಳು.
ಚಿಕ್ಕಪ್ಪ, ನಿಮಗೆ ಅನಿಸುವುದಿಲ್ಲವೇ ಶ್ರೀರಾಧಾಳ ಜೀವನವನ್ನು ದೀಪಕ್ ನಿಯಂತ್ರಿಸುತ್ತಿದ್ದಾನೆ ಅಂತ? ಪರಂ ನಡುಮನೆಗೆ ಬರುತ್ತಾ ಅಕುಲ್ ಹತ್ತಿರ ಹೇಳಿದನು. ಇದನ್ನು ಹೇಳುತ್ತಿದ್ದೀಯ ಪರಂ? ಅಭಿಲಾಷ ಎದ್ದು ನಿಲ್ಲುತ್ತಾ ಕೇಳಿದಳು. ನಾನು ನಿಜಾನೇ ಹೇಳುತ್ತಿದ್ದೇನೆ ಚಿಕ್ಕಮ್ಮ. ಇಡೀ ಜೀವನವನ್ನು ಅವಳು ಅವನಿಗೆ ತಿಂಡಿ ಮತ್ತು ಊಟ ಕೊಡುವುದರಲ್ಲೇ ಯಾಕೆ ಕಳೆಯಲು ಬಯಸುತ್ತಿದ್ದಾಳೆ? ಅತ್ಯಂತ ಕಡಿಮೆ ವಯಸ್ಸಿನಲ್ಲಿಯೇ ಅತ್ಯುತ್ತಮ ಉದ್ಯಮಿ ಪ್ರಶಸ್ತಿಯನ್ನು ತನ್ನ ಹೆಸರಿಗೆ ಮಾಡಿಕೊಂಡ ಹುಡುಗಿ ಇವತ್ತು ಕೆಲಸ ಮಾಡಲು ನಿರಾಕರಿಸುತ್ತಿದ್ದಾಳೆ ಎಂದರೆ ನಾನು ಏನೆಂದು ತಿಳಿಯಬೇಕು? ಅವಳ ಇಷ್ಟೊಂದು ಪ್ರೀತಿಯ ದುರುಪಯೋಗವನ್ನು ಅವನು ಪಡೆದುಕೊಳ್ಳುತ್ತಿದ್ದಾನೆ. ಮೊದಲು ನನಗೆ ದೀಪಕ್ ಸ್ವಲ್ಪ ಗಂಭೀರ ಸ್ವಭಾವದವನು ಅಂದುಕೊಂಡೆ, ಆದರೆ ಅವನ ಯೋಚನೆ ಹೀಗಿರುತ್ತದೆ ಎಂದು ನಾನು ತಿಳಿದಿರಲಿಲ್ಲ. ನಾನು ಸ್ವತಃ ನೋಡಿದ್ದೇನೆ ಶ್ರೀರಾಧಾ ಹೇಗೆ ಅವನ ಕಣ್ಣಿನ ಸನ್ನೆಯಂತೆ ನಡೆಯುತ್ತಾಳೆ ಎಂದು. ಅವನ ಈ ಮಾತನ್ನು ಕೇಳಿ ಎಲ್ಲರೂ ಸುಮ್ಮನಾದರು. ಇದರ ಅರ್ಥವೇನೆಂದರೆ ಅವನ ಮಾತಿಗೆ ಎಲ್ಲೋ ಒಂದು ಕಡೆ ಎಲ್ಲರೂ ಒಪ್ಪಿದ್ದರು. ಏಳಲಿದ್ದ ಚಂಡಮಾರುತದ ಮೊದಲ ಮುನ್ಸೂಚನೆ ಇದಾಗಿತ್ತು ಮತ್ತು ಇದರ ಬೆಲೆಯನ್ನು ಇವರೆಲ್ಲರೂ ಶ್ರೀರಾಧಾ ಎಂಬ ಬಿರುಗಾಳಿಯ ರೂಪದಲ್ಲಿ ತೆರಬೇಕಾಗಿತ್ತು. ಅದು ಎಷ್ಟರ ಮಟ್ಟಿಗೆ ಎಂದು ಅವರಿಗೆ ತಿಳಿದಿರಲಿಲ್ಲ. ಇವತ್ತು ಬೆಳಗ್ಗೆಯೇ ದೀಪಕ್ ತುಂಬ ಬೇಗ ಎದ್ದು ಬಿಟ್ಟಿದ್ದನು. ಎದ್ದಿದ್ದ ಎನ್ನುವುದಕ್ಕಿಂತ ಅವನು ಮಲಗಿದ್ದಾದರೂ ಎಂದು. ಬೆಳಗ್ಗೆನೇ ಅವನಿಗೆ ಶ್ರೀರಾಧಾ ಎಬ್ಬಿಸುವ ಅಭ್ಯಾಸದ ಕೊರತೆ ಕಾಡಿತ್ತು. ಆದರೂ ಅವನು ಇವತ್ತು ಸಂತೋಷವಾಗಿದ್ದನು. ಅವನು ಪೂರ್ತಿಯಾಗಿ ಸಿದ್ಧನಾಗಿ ಮೆಟ್ಟಿಲುಗಳಿಂದ ಕೆಳಗೆ ಇಳಿದಾಗ ಪಾರ್ವತಮ್ಮನವರು ಕೈಗಳಿಂದ ಅವನ ದೃಷ್ಟಿ ತೆಗೆದರು. ಚಿನ್ನು, ಇವತ್ತು ಇಷ್ಟು ಬೇಗ? ಹೌದು ದೊಡ್ಡಮ್ಮ, ಇವತ್ತು ಎಲ್ಲ ಕೆಲಸಗಳನ್ನು ಮುಗಿಸಿಬಿಡುತ್ತೇನೆ. ಆಮೇಲೆ ನನಗೆ ಶ್ರೀರಾಧಾಳನ್ನು. ತನ್ನ ಮಾತಿನ ಅರಿವಾಗಿ ಮಾತನ್ನು ಬದಲಾಯಿಸುತ್ತಾ ಅವನು ಹೇಳಿದನು. ಸಂಜೆ ಹೋಗಬೇಕಲ್ಲವೇ? ಇಲ್ಲದಿದ್ದರೆ ನೀವು ಹೇಳುತ್ತೀರಾ ನಾನು ನಿಮ್ಮ ಸೊಸೆಯ ಕಡೆ ಗಮನ ಹರಿಸುವುದಿಲ್ಲ ಎಂದು. ಅವನ ಆತುರವನ್ನು ಅರಿತು ಪಾರ್ವತಮ್ಮನವರು ಮುಗುಳ್ನಕ್ಕರು. ಇಲ್ಲ ಚಿನ್ನು, ನಾನು ಹಾಗೆ ಹೇಳುವುದಿಲ್ಲ. ಒಂದು ವೇಳೆ ನಾನು ಈ ಮಾತನ್ನು ನಿನಗೆ ಹೇಳಿದರೆ ನನ್ನ ಶ್ರೀರಾಧಾಳ ಮನಸ್ಸಿಗೆ ನೋವಾಗುತ್ತದೆ. ಮೊದಲು ನೀವು ಈ ಚಿನ್ನು ಎಂದು ಕರೆಯುವುದನ್ನು ನಿಲ್ಲಿಸಿ. ನಿಮಗೆ ನನ್ನ ಬಗ್ಗೆ ಯಾವುದೇ ಕಾಳಜಿ ಇಲ್ಲ. ಯಾವಾಗಲೂ ಸೊಸೆಯ ಬಗ್ಗೆ ಯೋಚಿಸುತ್ತೀರಾ. ನಾನು ಹೋಗುತ್ತಿದ್ದೇನೆ. ಅಯ್ಯೋ ಚಿನ್ನು, ತಿಂಡಿ ಮಾಡಿಕೊಡು ಹೋಗು, ಅದನ್ನು ನೀವು ನಿಮ್ಮ ಸೊಸೆಗೆ ಮಾಡಿಸಿ ಎನ್ನುತ್ತಾ ಅವನು ಹೊರಟು ಹೋದನು. ದೀಪಕ್ ಹೋದ ನಂತರ ಪಾರ್ವತಮ್ಮನವರು ಯೋಚಿಸತೊಡಗಿದ್ದರು. ಅವನನ್ನು ಹೇಗೆ ನೆನಪಿಸಿಕೊಳ್ಳದಿರಲಿ? ಚಿನ್ನು, ನಿನಗೆ ಗೊತ್ತಿಲ್ಲ ನೀನು ಅವಳಿಗೆ ಏನೆಂದು. ನಾನು ಸ್ವಂತ ನೋಡಿದ್ದೇನೆ. ಅವಳು ನಿನಗಾಗಿ ಎಲ್ಲರ ಜೊತೆ ಹೋರಾಡುವುದನ್ನು. ನಿನಗೆ ಸಣ್ಣ ಗಾಯವೂ ಆಗಬಾರದು ಎಂದು ಮನಸ್ಸು ಹೆದರುತ್ತದೆ. ಇಲ್ಲದಿದ್ದರೆ ಶ್ರೀರಾಧಾ ಏನು ಮಾಡುತ್ತಾಳೋ ಎಂದು ಯೋಚಿಸಿದರೆ ಅವರ ಆತ್ಮವೇ ನಡುಗುತ್ತಿತ್ತು. ಬೆಳಗ್ಗಿನಿಂದ ಶ್ರೀರಾಧಾ ತೊಂದರೆಯಲ್ಲಿದ್ದಳು. ದೀಪಕ್ನ ಫೋನ್ಗೆ ಪ್ರಯತ್ನಿಸುತ್ತಿದ್ದರು, ಕರೆ ಹೋಗುತ್ತಿರಲಿಲ್ಲ. ಖಂಡಿತ ಚಾರ್ಜ್ ಎಲ್ಲೋ ಬಿಸಾಡಿದ್ದಾರೆ, ಫೋನ್ ಚಾರ್ಜ್ ಹಾಕಿರಕ್ಕಿಲ್ಲ ಎಂದು ಅವಳು ತನ್ನಷ್ಟಕ್ಕೆ ತಾನೇ ಗುಣಗಾಗಿಕೊಂಡಳು. ಭಾವನಾ ಮತ್ತು ಅಭಿಲಾಷಾ ಅವಳನ್ನು ಗಮನಿಸುತ್ತಲೇ ಇದ್ದರು. ಅವರಿಗೆ ಪರಂನ ಮಾತಿನ ಪ್ರಭಾವದಿಂದ ಅವಳ ಈ ಕಾಳಜಿ ಪ್ರೀತಿ ದೀಪಕ್ ಸೃಷ್ಟಿಸಿದ ಗುಲಾಮಗಿರಿಯಂತೆ ಕಾಣುತ್ತಿತ್ತು. ಸಾಮಾನ್ಯವಾಗಿ ನಾವು ಸರಿ ತಪ್ಪನ್ನು ನಮ್ಮದೇ ದೃಷ್ಟಿಕೋನದಲ್ಲಿ ನೋಡುತ್ತೇವೆ. ಯಾವುದೇ ವಿಷಯ ಎಷ್ಟು ಸರಿಯಾಗಿದ್ದರೆ ನಾವು ಅದನ್ನು ಯಾವುದಾದರೂ ನೆಪದಲ್ಲಿ ತಪ್ಪು ಎಂದು ಸಾಬೀತುಪಡಿಸುತ್ತೇವೆ. ಶ್ರೀರಾಧಾ, ಮಗಳೇ, ಏನು ತಿನ್ನುತ್ತೀಯಾ? ನಾನು ನಿನಗೆ ಇಷ್ಟವಾದದ್ದನ್ನು ಮಾಡಿಕೊಡಲಿ? ತುಂಬ ಸಮಯದ ನಂತರ ಅವಳನ್ನು ನೋಡಿ ಅಭಿಲಾಷಾ ಅವರು ಕೇಳಿದರು. ಅದಕ್ಕೆ ಶ್ರೀರಾಧಾ ಸೋಫಾದ ಮೇಲೆ ಕುಳಿತು ಅವರನ್ನು ಅಪ್ಪಿಕೊಂಡಳು. ನಾನು ನಿಮ್ಮ ಕೈಯ ಕೋಸು ಪಲ್ಯ ಮತ್ತು ಪೂರಿಯನ್ನು ತುಂಬ ನೆನಪಿಸಿಕೊಳ್ಳುತ್ತಿದ್ದೆ ಅಮ್ಮ. ಅದನ್ನೇ ಮಾಡಿ. ಮತ್ತೆ ದೊಡ್ಡಮ್ಮ, ನನಗೆ ಆ ಗಟ್ಟಿ ಪಲ್ಯ ತುಂಬ ಇಷ್ಟ. ನಿಮಗೆ ಹಾಗೆ ಯಾರೂ ಮಾಡಲು ಸಾಧ್ಯವಿಲ್ಲ. ಮತ್ತು ನನಗಾಗಿ ಬೆಂಡೆಕಾಯಿ ಪಲ್ಯ. ಪ್ರಕೃತಿ ಹಿಂದಿನಿಂದ ಬಂದು ಭಾವನಾಳ ಕುತ್ತಿಗೆ ಕೈ ಹಾಕುತ್ತಾ ಹೇಳಿದರು. ಓ ಅಕ್ಕ, ಅಸೂಯೆನಾ ನಿನಗೆ? ನಿಮ್ಮನ್ನು ಭಾವನವರು 3 ದಿನಗಳ ನಂತರ ಕರೆದುಕೊಂಡು ಹೋಗಲು ಬರುವವರಿದ್ದಾರೆ. ಆದರೂ ನನ್ನ ಪ್ರೀತಿಯ ಮೇಲೆ ಕೈ ಹಾಕುತ್ತಿದ್ದೀರಾ? ಹೌದು, ನಿನ್ನ ಗಂಡ ನಿನಗೆ ಇರಲು ಬಿಡುವುದಿಲ್ಲ. ನಾನು ನನ್ನ ಗಂಡನಿಗೆ ಸ್ಪಷ್ಟವಾಗಿ ಹೇಳಿ ಬಂದಿದ್ದೇನೆ. ನೋಡಿ, ಮನೆಗೆ ಹೋಗುತ್ತಿದ್ದೇನೆ ಅಂದರೆ 2-3 ದಿನ ಖಂಡಿತವಾಗಿ ಇರುತ್ತೇನೆ ಎಂದು. ಹೆದರಿದ್ದರೆ ನಿನ್ನ ಭಾವನವರು. ಇಷ್ಟು ಹೇಳಿ ಇಬ್ಬರು ಜೋರಾಗಿ ನಕ್ಕರು. ಪ್ರಕೃತಿ ಈ ಹಾಸ್ಯವನ್ನು ಕೂಡ ಅಭಿಲಾಷಾ ಬೇರೆಯದ್ದೇ ಅರ್ಥದಲ್ಲಿ ತೆಗೆದುಕೊಂಡರು ಮತ್ತು ಭಾವನಾ ಕಡೆ ಆತಂಕದಿಂದ ನೋಡಿದರು. ಅವರ ಆಲೋಚನೆಗೆ ಅಡ್ಡಿಪಡಿಸಿದ್ದು ಶ್ರೀರಾಧಾಳ ಧ್ವನಿ. ಅವಳು ಹೇಳುತ್ತಿದ್ದಳು, ಅಮ್ಮ, ದಯವಿಟ್ಟು ಪನ್ನೀರ್ ಕೂಡ ಮಾಡಿಸಿ. ಅವರು ಸಂಜೆ ಬರುತ್ತಿದ್ದಾರೆ. ಅವರಿಗೆ ಅದು ತುಂಬ ಇಷ್ಟ. ಅದಕ್ಕೆ ಅಭಿಲಾಷಾ ಅವರು ನಿರಾಸಕ್ತಿಯಿಂದ ಜವಾಬು ನೀಡಿದರು. ನಿಮ್ಮಿಬ್ಬರಿಗಾಗಿ ಇಷ್ಟವಾದದ್ದನ್ನು ಮಾಡುತ್ತೇನೆ. ದೀಪಕ್ ಸಂಜೆ ಬರುತ್ತಾನಲ್ಲ, ಆವಾಗ ನೋಡಿಕೊಳ್ಳೋಣ ಎನ್ನುತ್ತಾ ಅಡುಗೆ ಮನೆಗೆ ಹೋದರು. ಶ್ರೀರಾಧಾಗೆ ವಿಚಿತ್ರವೆನಿಸಿತು. ಆದರೂ ಅವಳು ಅದನ್ನು ನಿರ್ಲಕ್ಷಿಸಿದಳು. ಶ್ರೀರಾಧಾ, ನಡೆ, ಸಿಟಿ ಮಾಲ್ನಲ್ಲಿ ಒಂದು ಒಳ್ಳೆಯ ವಾಚ್ ಕಲೆಕ್ಷನ್ ಬಂದಿದೆ, ನೋಡಿ ಬರೋಣ. ನಿನಗೆ ಇಷ್ಟವಾದರೆ ತಗೋ. ನಾನು ಕೂಡ ಒಂದೆರಡು ಪಾಶ್ಚಿಮಾತ್ಯ ಉಡುಪುಗಳನ್ನು ತೆಗೆದುಕೊಳ್ಳಬೇಕಾಗಿದೆ ಮತ್ತು ನಾನು ನೋಡಿದ್ದೇನೆ ದೀಪಕ್ಗೆ ಕೂಡ ವಾಚ್ ಅಂದರೆ ತುಂಬ ಇಷ್ಟ. ಅವನಿಗೆ ತಗೋ. ಶ್ರೀರಾಧಾಗೆ ಪ್ರಕೃತಿಯ ಮಾತು ಸರಿ ಎನಿಸಿತ್ತು. ಸರಿ ಅಕ್ಕ, ಆದರೆ ಸಂಜೆಯೊಳಗೆ ಬಂದು ಬಿಡುತ್ತೇವಲ್ಲ? ಅಯ್ಯೋ ಹೌದು ಶ್ರೀರಾಧಾ, ದೀಪಕ್ ಬಂದರೂ ಇಲ್ಲೇ ಇರುತ್ತಾನಲ್ಲ. ಆದರೂ ನೀನು ಯೋಚನೆ ಮಾಡಬೇಡ, ನಾವು ಬಂದು ಬಿಡುತ್ತೇವೆ. ಸರಿ ಅಕ್ಕ, ನಾನು ಪರ್ಸ್ ತರುತ್ತೇನೆ. ಹೋಗುವಾಗ ಅವಳು ದೀಪಕ್ಗೆ ಫೋನ್ ಮಾಡಿ ಎಷ್ಟು ಹೊತ್ತಿಗೆ ಬರುತ್ತಾನೆ ಎಂದು ಕೇಳಿದಳು. ಅವನ
ಫ್ಲೈಟ್ 2 ಗಂಟೆಗೆ ಇತ್ತು. ಬರುವಾಗ 8 ಗಂಟೆಯಾಗುತ್ತಿತ್ತು. ಶ್ರೀರಾಧಾ ನಿರಾಳರಾದರು. ಶ್ರೀರಾಧಾ ಮತ್ತು ಪ್ರಕೃತಿ ಶಾಪಿಂಗ್ ಆರಂಭವಾಗಿ ನೇರ 3 ಗಂಟೆಗಳ ನಂತರ ಮುಗಿಯಿತು. ನಡೆಯಿರಿ ಅಕ್ಕ, ಮನೆಗೆ ಹೋಗೋಣ. ಸರಿ ನಡೆ, ಏನಾದರೂ ತಿನ್ನೋಣ. ಅವರು ಹೋಗುತ್ತಿರುವಾಗಲೇ ಶ್ರೀರಾಧಾಳ ಫೋನ್ ರಿಂಗ್ ಆಯಿತು. ಆಫೀಸ್ನಿಂದ ಕರೆ ಬಂದಿತ್ತು. ಅವರ ಹಳೆಯ ಮ್ಯಾನೇಜರ್ ಶರ್ಮಾ ಅವರೇ ಕರೆ ಮಾಡಿದ್ದರು. ಹೆಲೋ ಮಿಸ್ಟರ್ ಶರ್ಮಾ. ಶ್ರೀರಾಧಾ, ನೀನು ಇಲ್ಲೇ ಇದ್ದೀಯಾ ಎಂದು ಪರಂ ಹೇಳಿದನು. ಹೌದು ಅಂಕಲ್, ಹೇಳಿ. ಒಂದು ವೇಳೆ ಮಗಳೇ ನೀನು ಫ್ರೀ ಆಗಿದ್ದರೆ 1 ಗಂಟೆ ಆಫೀಸ್ಗೆ ಬಾ. ನಿನಗೆ ನೆನಪಿದೆಯಾ, BR ಕಂಪನಿ, ಅದರ ಎಲ್ಲ ಮೀಟಿಂಗ್ಗಳನ್ನು ನೀನೇ ನಿಭಾಯಿಸಿದ್ದೆ. ಅದರ ಒಪ್ಪಂದ ಮುಗಿಯುತ್ತಿದೆ. ಅದನ್ನು ಅವರು ಮತ್ತೆ ನವೀಕರಿಸಲು ಬಯಸುತ್ತಿದ್ದಾರೆ. ಸಾಮಾನ್ಯವಾಗಿ ವಿಡಿಯೋ ಕರೆಯಲ್ಲಿ ಮೀಟಿಂಗ್ ಆಗುತ್ತಿತ್ತು. ಆದರೆ ನೀನು ಇಲ್ಲೇ ಇರುವುದರಿಂದ ಬರಬಹುದಲ್ಲವೇ ಮಗಳೇ? ಒಮ್ಮೆ ಗಡಿಯಾರದ ಕಡೆ ನೋಡಿದಳು. ಅವಳು ಹೇಳಿದಳು, ಸರಿ ಅಂಕಲ್, ಎಲ್ಲ ಸಿದ್ಧ ಮಾಡಿ, ನಾನು ಬರುತ್ತೇನೆ. ಏನಾಯಿತು ಶ್ರೀರಾಧಾ? ಏನೂ ಇಲ್ಲ ಅಕ್ಕ, ನಾನು ಸ್ವಲ್ಪ ಸಮಯ ಆಫೀಸ್ಗೆ ಹೋಗಬೇಕು. ನೀವು ಮನೆಗೆ ಹೋಗಿ. ಮತ್ತು ಅಕ್ಕ, ನಾನು ಸರಿಯಾದ ಸಮಯಕ್ಕೆ ಬರುತ್ತೇನೆ. ಒಂದು ವೇಳೆ ಅವರು ಬಂದರೆ ನೀನು ಹೋಗು ಶ್ರೀರಾಧಾ, ನಾನು ಅವನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ. ಧನ್ಯವಾದಗಳು ಅಕ್ಕ. ಸಂಜೆ 7 ಗಂಟೆಯಾಗಿತ್ತು. ಹೆಗಡೆಯವರ ಕುಟುಂಬದ ಪ್ರತಿಯೊಬ್ಬ ಸದಸ್ಯನು ಮನೆಗೆ ತಲುಪಿದ್ದನು, ಶ್ರೀರಾಧಾಳನ್ನು ಹೊರತುಪಡಿಸಿ. ಅಷ್ಟರಲ್ಲೇ ಬಾಗಿಲಿನ ಗಂಟೆ ಬಾರಿಸಿತು. ಪ್ರಕೃತಿ ಬಾಗಿಲು ತೆರೆದಳು. ದೀಪಕ್ ಎದುರಿಗಿದ್ದನು. ಅವನು ಅವಳ ಕಾಲಿಗೆ ನಮಸ್ಕರಿಸಿದನು. ಬನ್ನಿ ಭಾವನವರೇ, ಒಳಗೆ ಬನ್ನಿ. ನಡುಮನೆಗೆ ಬರುತ್ತಲೇ ಅವನು ದೇವರಾಜ್ ಅವರ ಕಾಲಿಗೆ ನಮಸ್ಕರಿಸಿದನು. ಅವರು ಸುಖವಾಗಿರು ಎಂದು ಬಾಗಿ. ಉಳಿದವರು ಅವನನ್ನು ಯಾವುದೇ ಹೆಚ್ಚಿನ ಆಸಕ್ತಿ ಇಲ್ಲದೆ ಭೇಟಿಯಾದರು. ಆದರೆ ಅವನಿಗೆ ಮೊದಲಿನಿಂದಲೂ ಹೆಚ್ಚಿನ ಗಮನ ಸೆಳೆಯುವ ಅಭ್ಯಾಸವಿರಲಿಲ್ಲ. ಹಾಗಾಗಿ ಅವನಿಗೆ ಹೆಚ್ಚಿನ ವ್ಯತ್ಯಾಸವೇನೂ ಅನಿಸಲಿಲ್ಲ. ಅವನ ಕಣ್ಣಂತೂ ಶ್ರೀರಾಧಾಳನ್ನು ಹುಡುಕುತ್ತಿದ್ದವು. ಅರೆ ಭವನವರೇ, ಏನಾದರೂ ತಿನ್ನಿರಿ, ಕುಡಿಯಿರಿ. ಶ್ರೀರಾಧಾ ಬರುತ್ತಾಳೆ. ಯಾವುದೋ ಮುಖ್ಯ ಕೆಲಸಕ್ಕಾಗಿ ಆಫೀಸ್ಗೆ ಹೋಗಬೇಕಾಯಿತು ಅವಳಿಗೆ. ದೀಪಕ್ ಪ್ರಕೃತಿಯ ಮಾತಿನಂತೆ ಸೋಫಾದ ಮೇಲೆ ಕುಳಿತನು. ಏನು ತೊಂದರೆ ಇಲ್ಲ ತಾನೇ ದೀಪಕ್? ಪರಂ ವಿಷಯವನ್ನು ತಿರುಚುತ್ತಾ ಕೇಳಿದನು. ಅದಕ್ಕೆ ದೀಪಕ್ ಗೊಂದಲದಿಂದ ಉತ್ತರಿಸಿದನು, ಯಾವ ವಿಷಯದ ತೊಂದರೆ ಇದೆ? ನೀನು ಬಂದಿದ್ದೀಯಾ, ಆದರೆ ಅವಳು ಇರಲಿಲ್ಲ ಮನೆಯಲ್ಲಂತೂ. ನೀನು ಅವಳನ್ನು ಎಲ್ಲೂ ಹೋಗಲು ಬಿಡುವುದಿಲ್ಲ. ಸ್ವಲ್ಪ ಮಟ್ಟಿಗೆ ದೀಪಕ್ಗೆ ಆ ಮಾತು ಚುಚ್ಚಿತು. ಆದರೆ ಅವನು ಶ್ರೀರಾಧಾಳಿಗಾಗಿ ಸುಮ್ಮನಿದ್ದನು. ದೀಪಕ್ ತನ್ನನ್ನು ನಿಯಂತ್ರಿಸಿಕೊಂಡು ಹೇಳಿದನು, ಇಲ್ಲ, ಇದರಲ್ಲಿ ತೊಂದರೆಯ ವಿಷಯವೇನಿದೆ? ಗೊತ್ತು, ಮೊದಲು ನನಗೆ ಅನಿಸುತ್ತಿತ್ತು ಜನರ 2 ಮುಖಗಳು ಹೇಗಿರುತ್ತವೆ ಎಂದು. ಆದರೆ ಈಗ ನಿಧಾನವಾಗಿ ನಾನು ಕೂಡ ತಿಳಿಯುತ್ತಿದ್ದೇನೆ. ಪರಂ ವ್ಯಂಗ್ಯವಾಗಿ ಹೇಳಿದಾಗ ಪ್ರಕೃತಿ ಅದು ಸರಿ ಕಾಣಲಿಲ್ಲ. ಅಭಿಲಾಷ ಮತ್ತು ಭಾವನ ಕೂಡ ಸುಮ್ಮನೆ ಕುಳಿತಿದ್ದರು. ಅವರ ಇಂತಹ ಪ್ರತಿಕ್ರಿಯೆಯನ್ನು ನೋಡಿ ಅವನಿಗೆ ಒಳ್ಳೆಯದೆನಿಸಲಿಲ್ಲ. ಅವನು ಅಖಿಲ್ ಕಡೆ ಸನ್ನೆ ಮಾಡಿದನು. ಅದರಂತೆ ಅವರು ಎದ್ದು ಪರಂಗೆ ಸನ್ನೆ ಮಾಡಿದರು. ಅವನು ಸುಮ್ಮನೆ ಕುಳಿತನು. ಆದರೆ ಈ ಶಾಂತಿ ಜಾಸ್ತಿ ಹೊತ್ತು ಇರಲಿಲ್ಲ. ದೀಪಕ್ ಹೇಳಿದ, ಅಕ್ಕ, ಶ್ರೀರಾಧಾಳ ಫೋನ್ ಸಿಗುತ್ತಿಲ್ಲ. ನೀವು ಅವಳ ಆಫೀಸ್ಗೆ ಫೋನ್ ಮಾಡಿ ಹೇಳಿಬಿಡಿ. ನನಗೆ ನಾಳೆ ಬೆಳಗ್ಗೆ 4 ಗಂಟೆಗೆ ಹೊರಡಬೇಕಿದೆ. ನಿಜವಾಗಿ ನನ್ನದೊಂದು ಮೀಟಿಂಗ್ ಇದೆ. ಶ್ರೀರಾಧಾ ಎಲ್ಲೂ ಹೋಗುವುದಿಲ್ಲ. ದೀಪಕ್ ದೀರ್ಘವಾಗಿ ಉಸಿರಾಡಿ ಹೇಳಿದನು. ಇದು ನಿನಗೆ ಶ್ರೀರಾಧಾ ಹೇಳಿದಳಾ? ಒಂದು ವೇಳೆ ಹೇಳಿದರೆ ಯಾವುದೇ ತೊಂದರೆ ಇಲ್ಲ. ನಾನು ಮತ್ತೆ ಅವಳನ್ನು ಕರೆದುಕೊಂಡು ಹೋಗಲು ಬರುತ್ತೇನೆ. ಅದಕ್ಕೆ ಅಭಿಲಾಷ ಅವರು ನುಡಿದರು. ಅವಳು ತಕ್ಷಣ ಈ ವಿಷಯ ತಿಳಿದು ನಿನ್ನ ಜೊತೆ ಬರಲು ಸಿದ್ಧಳಾಗಲಿ ಎಂದೇ ತಾನೆ? ನೋಡಿ, ನಿಮಗೆ ಅನಿಸುವುದಲ್ಲ ಈ ವಿಷಯಗಳು ನನ್ನ ಮತ್ತು ನನ್ನ ಹೆಂಡತಿಯ ವೈಯಕ್ತಿಕ ವಿಷಯಗಳು ಎಂದು. ಇದರಲ್ಲಿ ನೀವೆಲ್ಲರೂ ಹಸ್ತಕ್ಷೇಪ ಮಾಡುತ್ತಿದ್ದೀರಾ. ನಿಧಾನವಾಗಿ ದೀಪಕ್ ತಾಳ್ಮೆ ಕೆಡುತ್ತಿತ್ತು. ಅವಳು ನಿನ್ನ ಹೆಂಡತಿಯಾಗುವ ಮುನ್ನ ನನ್ನ ತಂಗಿ. ಪರಂ ಸ್ವಲ್ಪ ಜೋರಾಗಿ ಹೇಳಿದನು. ಹಾಗಾದರೆ ಅಣ್ಣನ ಕರ್ತವ್ಯವನ್ನು ನಿಭಾಯಿಸು. ಹೆಂಡತಿ ಅವಳು ನನ್ನವಳು. ಆ ಹಕ್ಕಿನಿಂದ ನನ್ನ ವಿಷಯದಲ್ಲಿ ನನಗೆ ಯಾರ ಹಸ್ತಕ್ಷೇಪವೂ ಅಗತ್ಯವಿಲ್ಲ. ದೀಪಕ್ ಕೆಂಪು ಕಣ್ಣುಗಳಿಂದ ನೋಡುತ್ತಾ ಇಷ್ಟೊಂದು ಕೋಪದಿಂದ ಹೇಳಿದಾಗ ಅಲ್ಲಿದ್ದ ಪ್ರತಿಯೊಬ್ಬ ವ್ಯಕ್ತಿಯೂ ಹೆದರಿದರು. ಅವನು ಕಿರಿಚಿದನು. ಹೌದು, ಪ್ರಕೃತಿ ಮುಂದೆ ಬಂದು ಹೇಳಿದಳು. ಈಗಲೇ ಶ್ರೀರಾಧಾಳನ್ನು ಕರೆಸಿ ಮತ್ತು ಹೇಳಿ, ನಾನು ಅವಳನ್ನು ಕರೆದುಕೊಂಡು ಹೋಗಲು ಬಯಸುತ್ತೇನೆ ಎಂದು. ದೀಪಕ್ನ ಕೋಪ ಈಗ ಎಲ್ಲ ಮಿತಿಗಳನ್ನು ಮೀರಿತ್ತು. ಒಂದು ವೇಳೆ ಇಂತಹ ವಿಷಯವಿದ್ದರೆ ದೀಪಕ್, ಕೇಳು, ಈ ರೀತಿಯ ವಿಷಯಗಳನ್ನು ಹಾಳು ಮಾಡಬಾರದು. ಪ್ರತಿಯೊಂದು ವಿಷಯಕ್ಕೂ ಒಂದು ರೀತಿ ಇರುತ್ತದೆ. ಅಕುಲ್ ಮುಂದೆ ಬಂದು ಹೇಳಿದರು. ಕುಳಿತುಕೋ, ನಾವು ಶ್ರೀರಾಧಾಳನ್ನು ಕರೆಸುತ್ತೇವೆ. ಇಲ್ಲ, ನಾನು ಈಗ ನಿಲ್ಲುವುದಿಲ್ಲ. ನಾನು ಶ್ರೀರಾಧಾಳನ್ನು ಕರೆದುಕೊಂಡು ಹೋಗಲು ಬಂದಿದ್ದೆ. ಅವಳನ್ನು ಕರೆದುಕೊಂಡು ಈಗಲೇ ಇದೇ ಕ್ಷಣದಲ್ಲೇ ಹೋಗುತ್ತೇನೆ. ಅದಕ್ಕಾಗಿಯೇ ತಾನೇ ಅವಳ ಜೀವನದ ಎಲ್ಲ ನಿರ್ಧಾರಗಳನ್ನು ನಿನ್ನ ಇಷ್ಟದಂತೆ ತೆಗೆದುಕೊಳ್ಳಲು ಸಾಧ್ಯವಾಗಲಿ ಎಂದು ಪರಂ ಮತ್ತೆ ಹೇಳಿದನು. ನನ್ನ ಹೆಂಡತಿ ಅವಳು. ಅವಳ ಎಲ್ಲ ನಿರ್ಧಾರಗಳು, ಅವಳ ಯೋಚನೆ, ಅವಳ ಅಸ್ತಿತ್ವ, ಅವಳ ಸಂತೋಷ, ಅವಳ ದುಃಖ, ಅವಳ ಇವತ್ತು, ಅವಳ ನಾಳೆ ಕೇವಲ ದೀಪಕ್ ಗೌಡನಿಗೆ ಸೇರಿದ್ದು. ಅರ್ಥವಾಯಿತೇ ನಿನಗೆ? ಅವಳು ಅದನ್ನೇ ಮಾಡುತ್ತಾಳೆ. ನಾನು ಏನನ್ನು ಬಯಸುತ್ತೇನೋ ಅದನ್ನು. ನೀನು ಅವಳ ಅಣ್ಣ ಎಂಬ ಕಾರಣಕ್ಕೆ ನಾನು ನಿನ್ನ ಮಾತನ್ನು ಕೇಳುತ್ತೇನೆ. ಇಲ್ಲದಿದ್ದರೆ ಒಂದು ನಿಮಿಷವೂ ನನಗೆ ನನ್ನ ವೈಯಕ್ತಿಕ ಜೀವನದಲ್ಲಿ ಯಾರ ಹಸ್ತಕ್ಷೇಪವೂ ಇಷ್ಟವಿಲ್ಲ. ಅರ್ಥವಾಯಿತೆ ನಿನಗೆ? ಇವತ್ತು ದೀಪಕ್ ಸಿಟ್ಟಿನಿಂದ ಹೇಳಿದಾಗ ಪರಂ ಕಂಗಾಲಾದನು. ನೀನು ನಿನ್ನ ಮೋಹದಲ್ಲಿ ಅವಳನ್ನು ಸಿಲುಕಿಸಿದ್ದೀಯಾ. ಇಷ್ಟೊಂದು ಪ್ರಮುಖವಾದ ಹುಡುಗಿಯನ್ನು ನೀನು ಅವಳ ಅಸ್ತಿತ್ವದಿಂದ ದೂರ ಮಾಡಿದ್ದೀಯಾ. ಹಾಳಾಗಲು ಕೂಡ ಅವಳು ನಿನಗಾಗಿ ಸಿದ್ಧಳಾಗಿದ್ದಾಳೆ. ನಿನ್ನ ಹಠ ಮತ್ತು ಕೋಪದಲ್ಲಿ ನೀನು ಅವಳನ್ನು ಪೂರ್ತಿಯಾಗಿ ಬಗ್ಗಿಸಿದ್ದೀಯಾ. ಸರಿಯಾಗೇ ಹೇಳುತ್ತಾರೆ ನಿನ್ನ ತಾತನವರು. ನೀನು ಕೋಪ ಮತ್ತು ಹಠದಲ್ಲಿ ನಿನ್ನ ಹೆತ್ತವರನ್ನು ಕೂಡ ನೋಡಲಿಲ್ಲ. ನಿನ್ನ ಹಠದಿಂದಾಗಿ ಅವರು ಸಾವಿನ ದವಡೆಗೆ ಹೋದರು.
ಹಾಗೆಯೇ ನೀನು ಶ್ರೀರಾಧಳನ್ನು ಮಾಡಲು ಬಯಸುತ್ತಿದ್ದೀಯಾ? ಒಂದು ದಿನ ಅವಳು ಕೂಡ ನಿನಗಾಗಿ ಹುಚ್ಚಿಯಾಗಿ ತನ್ನ ಜೀವನವನ್ನು ಬಿಟ್ಟು ಬಿಡಲಿ ಎಂದು ಅವನು ತನ್ನ ಮಾತು ಪೂರ್ತಿಗೊಳಿಸುವ ಮುನ್ನವೇ ದೀಪಕ್ನ ಕೋಪದ ಧ್ವನಿ ಕೇಳಿಸಿತು. ಪರಂ ಸ್ತಬ್ಧನಾದನು. ಅವನು ಏನು ಹೇಳಿಬಿಟ್ಟಿದ್ದನು, ಆದರೆ ಈಗ ಬಾಣ ಬತ್ತಳಿಕೆಯಿಂದ ಹೊರಟು ಹೋಗಿತ್ತು. ಜನರು ಸರಿಯಾಗಿಯೇ ಹೇಳುತ್ತಾರೆ, ಕೋಪದಲ್ಲಿ ಮತ್ತು ತಪ್ಪು ತಿಳುವಳಿಕೆಯಲ್ಲಿ ಮನುಷ್ಯ ತನ್ನ ವಿವೇಕವನ್ನು ಕಳೆದುಕೊಳ್ಳುತ್ತಾನೆ ಎಂದು. ಅದೇ ಪರಂ ಜೊತೆ ಆಯಿತು. ಅವನು ಎದುರು ನೋಡಿದಾಗ ದೀಪಕ್ನ ಕೆಂಪು ಕಣ್ಣುಗಳು, ಬಿಗಿದ ಮುಷ್ಟಿಗಳು, ಕೋಪದಿಂದ ನಡುಗುತ್ತಿದ್ದ ಅವನ ದೇಹ ಮತ್ತು ಅವನ ಮೆದುಳಿನ ತೂರುತ್ತಿದ್ದ ಪರಂನ ಈ ಮಾತುಗಳು ಕಂಡವು. ಒಂದು ನಿಮಿಷವೂ ಅವನು ಅಲ್ಲಿ ನಿಲ್ಲಲಿಲ್ಲ. ತಕ್ಷಣ ಮನೆಯಿಂದ ಹೊರಟು ಹೋದನು. ಭಾವನವರೇ, ದೀಪಕ್. ಪ್ರಕೃತಿ ಅವನ ಹಿಂದೆ ಅವನನ್ನು ತಡೆಯಲು ಓಡಿದಳು. ಆದರೆ ಅವನು ಕೈ ತೋರಿಸಿ ಅವಳನ್ನು ತಡೆದು. ರಾತ್ರಿ 9 ಗಂಟೆಯಾಗಿದೆ. ಹಗುರವಾದ ಮಳೆಹನಿಗಳು ವಾತಾವರಣವನ್ನು ತಂಪಾಗಿಸಿದ್ದವು. ಶ್ರೀರಾಧಾ ಓಡುತ್ತಾ ಮನೆಯೊಳಗೆ ಬಂದಳು. ಅವಳು ಒಳಗೆ ಬಂದು ನೋಡಿದಾಗ ಹೇಳಲಾಗದ ಭಯ ಆವರಿಸಿತ್ತು. ಅವಳು ತಕ್ಷಣ ಪ್ರಶ್ನಿಸಿದಳು, ಅಕ್ಕ, ಅವರು ಬರಲಿಲ್ಲವೇ? ಪ್ರಕೃತಿ ಅವಳ ಹತ್ತಿರ ಬಂದು ಹೇಳಿದಳು, ಬಂದಿದ್ದ, ನಿನ್ನನ್ನು ತನ್ನ ಜೊತೆ ಕರೆದುಕೊಂಡು ಹೋಗಲು. ಆದರೆ ತನ್ನ ಜೊತೆ ಏನು ಕರೆದುಕೊಂಡು ಹೋದ? ಅವಮಾನ, ನೋವು. ಏನನ್ನು ಹೇಳಲು ಬಯಸುತ್ತಿದ್ದೀಯ ಅಕ್ಕ? ನೀವು ಸ್ಪಷ್ಟವಾಗಿ ಹೇಳಿ. ಪ್ರಕೃತಿ ಹೇಗೆ ಹೇಳುತ್ತಾಳೆ? ಹೋದಳು. ಶ್ರೀರಾಧಳ ಮೇಲೆ ಒಂದು ಗಾಜು ಬಿದ್ದಂತೆ ಭಾಸವಾಯಿತು. ಒಂದು ಕಣ್ಣೀರಿನ ಹನಿ ಅವಳ ಕಣ್ಣುಗಳಿಂದ ಕೆನ್ನೆ ಮೇಲೆ ಬಂದವು. ಪರಂ ಅವಳನ್ನು ಹಾಗೆ ನೋಡಿ ಮುಂದೆ ಬಂದು ಹೇಳಿದನು, ಶ್ರೀರಾಧಾ, ನಾನು ಇದನ್ನು ಹೇಳಲು ಬಯಸಿರಲಿಲ್ಲ. ಗೊತ್ತಿಲ್ಲ ಹೇಗೆ. ಶ್ರೀರಾಧಾ ಅವನನ್ನು ಅಲ್ಲೇ ಕೈ ತೋರಿಸಿ ತಡೆದಳು. ನಂತರ ಪ್ರಕೃತಿಯನ್ನು ಕೇಳಿದಳು, ಅಕ್ಕ, ಎಲ್ಲಿಗೆ ಹೋದರು ಅವರು? ಗೊತ್ತಿಲ್ಲ ಶ್ರೀರಾಧಾ. ಹಾಗೆಯೇ ಹೊರಟು ಹೋದ. ತುಂಬ ಕೋಪದಲ್ಲಿದ್ದ ಶ್ರೀರಾಧಾ ಅಷ್ಟನ್ನೇ ಕೇಳಿ ಓಡುತ್ತಾ ಮನೆಯಿಂದ ಹೊರಗೆ ಹೋದಳು. ಅವಳ ಹಿಂದೆ ಅಕುಲ್ ಮತ್ತು ಪರಂ ಕೂಡ ಓಡಿದರು. ವೇಗವಾಗುತ್ತಿದ್ದ ಮಳೆಯಲ್ಲಿ ನಿರ್ಜನ ರಸ್ತೆಯ ಬದಿಯಲ್ಲಿ ದೀಪಕ್ ಒಂದು ಬೆಂಚ್ ಮೇಲೆ ಕುಳಿತಿದ್ದನು. ಯಾವುದೋ ಬೇರೆ ಪ್ರಪಂಚದಲ್ಲಿದ್ದನು. ಅಷ್ಟರಲ್ಲಿ ಯಾರೋ ಅವನ ಹೆಗಲ ಮೇಲೆ ಕೈ ಇಟ್ಟರು. ಅವನು ತಿರುಗಿ ನೋಡಿದಾಗ ಒಬ್ಬ ಮನುಷ್ಯ. ಅವನ ಮೂಗು, ಬಾಯಿ ಮತ್ತು ಹೊಟ್ಟೆಯಿಂದ ರಕ್ತ ಬರುತ್ತಿತ್ತು. ಬಟ್ಟೆಗಳಿಂದ ಅವನು ಒಬ್ಬ ಪೊಲೀಸ್ ಅಧಿಕಾರಿಯಂತೆ ಕಾಣುತ್ತಿದ್ದನು. ಮುರಿದ ಪಾದಗಳಲ್ಲಿ ಹೇಳಿದನು, ದಯವಿಟ್ಟು ನನಗೆ ಸಹಾಯ ಮಾಡಿ. ಕೆಲವು ಜನರು ನನ್ನ ಹಿಂದೆ ಬಿದ್ದಿದ್ದಾರೆ. ದೀಪಕ್ ವೇಗವಾಗಿ ಅವನನ್ನು ಸಾಕಿ ಹಾಕಿಕೊಂಡನು. ಅಷ್ಟರಲ್ಲಿ ಅವನ ಹಿಂದೆ ಇದ್ದ ಕೆಲವು ಜನರು ಬಂದು ಅವನನ್ನು ಹಿಡಿಯಲು ಮುಂದಾದರು. ದೀಪಕ್ ಬಿಗಿಯಾಗಿ ಒಂದು ಮುಷ್ಟಿಯ ಏಟನ್ನು ಒಬ್ಬ ಮನುಷ್ಯನ ಮುಖಕ್ಕೆ ಹೊಡೆದನು. ತನ್ನ ಹಿಂದೆ ಆ ಗಾಯಗೊಂಡ ಮನುಷ್ಯನನ್ನು ಮಾಡಿಕೊಂಡು ತನ್ನ ಮೊಬೈಲ್ ಅವನಿಗೆ ನೀಡುತ್ತಾ ಬೇಗನೆ ಹೇಳಿದನು, ಕರೆ ಮಾಡಿ, ಸಹಾಯಕ್ಕಾಗಿ ಯಾರನ್ನಾದರೂ ಕರೆಯಿರಿ. ಮತ್ತು ಸ್ವಂತ ಆ ರೌಡಿಗಳ ಜೊತೆ ಬಿದ್ದನು. ಅವನ ಕೋಪದ ಪ್ರಭಾವ ಮತ್ತು ಅವನ ಕೌಶಲ್ಯದ ಮುಂದೆ 10 ಜನರು ಇದ್ದರು. ಅವನು ಎಲ್ಲರ ಮೇಲೂ ಭಾರಿಯಾಗುತ್ತಿದ್ದನು. ಆ ಪೊಲೀಸ್ ಅಧಿಕಾರಿ ಬೇಗನೆ ಚೇತರಿಸಿಕೊಂಡು ಪೊಲೀಸ್ ಸ್ಟೇಷನ್ಗೆ ಕರೆ ಮಾಡಿದನು ಮತ್ತು ಸ್ವಂತ ತನಗಾದಷ್ಟು ಅವನಿಗೆ ಸಹಾಯ ಮಾಡಲು ಪ್ರಯತ್ನಿಸತೊಡಗಿದನು. ಕಪ್ಪು ಕತ್ತಲೆಯ ರಾತ್ರಿ ಇವತ್ತು ಕೆಲವು ಕಠಿಣ ಸಮಯವನ್ನು ತೆಗೆದುಕೊಂಡು ಬಂದಿತ್ತು. ಒಬ್ಬೊಬ್ಬರಾಗಿ ಎಲ್ಲ ಜನರು ಅವನಿಂದ ಏಟು ತಿಂದು ಬೀಳತೊಡಗಿದಾಗ ಅದರಲ್ಲಿ ಒಬ್ಬನು ಇನ್ನೊಬ್ಬ ಮನುಷ್ಯನಿಗೆ ಸನ್ನೆ ಮಾಡಿದನು. ದೀಪಕ್ ಯಾರೋ ಒಬ್ಬ ಮನುಷ್ಯನಿಗೆ ಪಂಚ್ ಮಾಡಲು ಮುಂದೆ ಹೋಗುತ್ತಿದ್ದಾಗಲೇ ಅವನಿಗೆ ತನ್ನ ಕುತ್ತಿಗೆಯ ಮೇಲೆ ಒಂದು ತೀಕ್ಷ್ಣವಾದ ನೋವಿನ ಅರಿವಾಯಿತು. ದೇಹ ಪೂರ್ತಿಯಾಗಿ ನಿಶ್ಶಕ್ತತೊಡಗಿತ್ತು. ಅವನು ತಿರುಗಿ ನೋಡಿದನು. ಒಬ್ಬ ಮನುಷ್ಯ ಅವನ ಕುತ್ತಿಗೆಗೆ ಇಂಜೆಕ್ಷನ್ ಮೂಲಕ ಯಾವುದೋ ಔಷಧಿಯ ಇಂಜೆಕ್ಟ್ ಮಾಡಿದನು. ತನ್ನ ಇಡೀ ಶಕ್ತಿಯನ್ನು ಒಗ್ಗೂಡಿಸಿ ಅವನು ಕೋಪದಿಂದ ಅವನನ್ನು ನೋಡಿದನು. ಆ ಮನುಷ್ಯ ಹೆದರಿದನು. ದೀಪಕ್ ಬಿಗಿಯಾಗಿ ಒಂದು ಒದೆಯನ್ನು ಅವನ ಎದೆಗೆ ನೀಡಿದನು. ಅವನು ಎದೆ ಊರಿ ಮರಕ್ಕೆ ಡಿಕ್ಕಿ ಹೊಡೆದು ಬಿದ್ದನು. ಅವನು ತೂರಾಡುತ್ತಿದ್ದಂತೆ ಇನ್ನೊಬ್ಬ ಮನುಷ್ಯ ಹಿಂದಿನಿಂದ ಅವನ ಮೇಲೆ ದಾಳಿ ಮಾಡಲು ಮುಂದಾದನು. ತಕ್ಷಣ ಅವನ ತಲೆಯ ಮೇಲೆ ಹಿಂದಿನಿಂದ ಅದೇ ಗಾಯಗೊಂಡ ಪೊಲೀಸ್ ಅಧಿಕಾರಿ ಒಂದು ಮರದ ದೊಣ್ಣೆಯಿಂದ ಹೊಡೆದನು. ಅವನು ಅಲ್ಲೇ ಬಿದ್ದನು. ಅವನು ದೀಪಕ್ನನ್ನು ಹಿಡಿದು ಸಾಕಿ ಕೊಳ್ಳಲು ಪ್ರಯತ್ನಿಸುತ್ತಿದ್ದನು. ಆದರೆ ಸ್ವಂತ ಗಾಯಗೊಂಡಿದ್ದರಿಂದ ಅವನು ಅಲ್ಲೇ ರಸ್ತೆಯ ಮೇಲೆ ಕುಳಿತುಕೊಂಡನು. ದೂರದವರೆಗೂ ಯಾವುದೇ ಮನುಷ್ಯ ಕಾಣಿಸುತ್ತಿರಲಿಲ್ಲ. ಪೊಲೀಸ್ ಸ್ಟೇಷನ್ ಆ ಪ್ರದೇಶದಿಂದ ತುಂಬ ದೂರವಿತ್ತು ಮತ್ತು ಜೋರು ಮಳೆಯ ಕಾರಣ ಸದ್ಯಕ್ಕೆ ಯಾವುದೇ ಸಹಾಯ ಬರಲು ಸಾಧ್ಯವಿರಲಿಲ್ಲ. ಹಲೋ, ಕಣ್ಣು ಬಿಡಿ, ಅವನು ದೀಪಕ್ನನ್ನು ಅಲುಗಾಡಿಸುತ್ತಾ ಹೇಳಿದನು. ಅದಕ್ಕೆ ದೀಪಕ್ ಕೇವಲ ತನ್ನ ತೆರೆಯುತ್ತಿದ್ದ ಮತ್ತು ಮುಚ್ಚುತ್ತಿದ್ದ ಕಣ್ಣುಗಳಿಂದ ಅವನನ್ನು ನೋಡುತ್ತಿದ್ದನು. ಅವನು ದೀಪಕ್ ಅವನಿಗೆ ನೀಡಿದ ಮೊಬೈಲನ್ನು ತೆಗೆದನು. ಕರೆಗಳ ಪಟ್ಟಿಯಲ್ಲಿ ಮೊದಲ ಹೆಸರು ಶ್ರೀರಾಧಾಳದಾಗಿತ್ತು. ಅವನು ಕರೆ ಮಾಡಿದನು. ಮಳೆಯಲ್ಲಿ ಬರಿಗಾಲಿನಲ್ಲಿ ಶ್ರೀರಾಧಾ ಓಡುತ್ತಾ ಹೋಗುತ್ತಿದ್ದಳು. ಯಾರಾದರೂ ಸಿಕ್ಕರೆ ಅವಳು ಅವನ ಫೋಟೋ ತೋರಿಸಿ ಅವನ ಬಗ್ಗೆ ಕೇಳುತ್ತಿದ್ದಳು. ಅಷ್ಟರಲ್ಲೇ ಅವಳ ಫೋನ್ ರಿಂಗ್ ಆಯಿತು. ದೀಪಕ್ನ ಹೆಸರು ಮೂಡಿತ್ತು. ಅವಳು ಸಂತೋಷದಿಂದ ತಕ್ಷಣ ಫೋನ್ ಸ್ವೀಕರಿಸಿ ಮಾತನಾಡಲು ಶುರು ಮಾಡಿದ್ದಳು. ಎಲ್ಲಿದ್ದೀರಾ ನೀವು? ದಯವಿಟ್ಟು ವಾಪಸ್ ಬಂದು ಬಿಡಿ ನನ್ನ ಹತ್ತಿರ. ಅವಳು ಮುಂದೆ ಏನೋ ಮಾತನಾಡುತ್ತಿದ್ದಳು. ಅಷ್ಟರಲ್ಲಿ ಈ ಧ್ವನಿ ಕೇಳಿಸಿತು, ಹಲೋ ಮೇಡಮ್. ಅಷ್ಟೇ. ಶ್ರೀರಾಧಾ ಮುಂದೆ ಕೇಳಿದ ವಿಷಯ ಊಹಿಸಲು ಅಸಾಧ್ಯವಾಗಿತ್ತು. ಫೋನ್ ಅಲ್ಲೇ ಕೈಯಿಂದ ಜಾರಿ ಬಿದ್ದಿತ್ತು. ಅವಳು ತನ್ನ ಇಡೀ ಶಕ್ತಿಯಿಂದ ಆ ಕಡೆಗೆ ಓಡಲು ಶುರು ಮಾಡಿದಳು.
ಎಲ್ಲಿಯ ವಿಳಾಸವನ್ನು ಫೋನ್ನಲ್ಲಿ ಹೇಳಲಾಗಿತ್ತೋ ಅಲ್ಲಿಗೆ ದಾರಿಯಲ್ಲಿ ಅವಳು ಬರುವಾಗ ಹೋಗುವಾಗ ಜನರ ಕೈಕಾಲು ಮುಗಿದು ಎಲ್ಲರ ಹತ್ತಿರ ಚಂದನ್ ರಸ್ತೆಗಾಗಿ ಲಿಫ್ಟ್ ಕೇಳತೊಡಗಿದಳು. ಕೊನೆಗೂ ಒಬ್ಬ ಮನುಷ್ಯ ಅವಳನ್ನು ಹೀಗೆ ಬಿಕ್ಕಿ ಬಿಕ್ಕಿ ಅಳುತ್ತಿರುವುದರಿಂದ ನೋಡಿ ಲಿಫ್ಟ್ ನೀಡಿದನು. ಇವತ್ತು ಆ ದಾರಿ ಪ್ರಪಂಚದ ಅತ್ಯಂತ ಉದ್ದ ದಾರಿಯಂತೆ ಕಾಣಿಸುತ್ತಿತ್ತು. ಅವಳು ನಡುಗುತ್ತಿದ್ದ ಕೈಗಳಿಂದ ಪದೇ ಪದೇ ದೀಪಕ್ನ ನಂಬರ್ಗೆ ಪ್ರಯತ್ನಿಸುತ್ತಿದ್ದಳು. ಆದರೆ ಬಹುಶಃ ಮಳೆಯಲ್ಲಿ ನೆನೆದ ಕಾರಣ ಮೊಬೈಲ್ ಆಫ್ ಆಗಿತ್ತು. ಅವಳು ಅಲ್ಲಿಗೆ ತಲುಪುತ್ತಿದ್ದಂತೆಯೇ ಅವಳ ಉಸಿರೇ ನಿಂತಂತಾಗಿತ್ತು. 2 ದಿನ ನಾನು ನನ್ನ ತಾಯಿಯ ಮನೆಯಲ್ಲಿ ಮುಂಡನ ಸಂಸ್ಕಾರದಲ್ಲಿ ಬ್ಯುಸಿಯಾಗಿದ್ದೆ. ಮುಂದೇನಾಗುತ್ತದೆ ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಅಲ್ಲಿಯವರೆಗೂ ಕಾಯ್ತಾ ಇರಿ. ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಿಮ್ಮ ಕಮೆಂಟ್ಗಳಿಗಾಗಿ ನಾನು ಸದಾ ಕಾಯ್ತಾ ಇರ್ತೀನಿ. ಜೊತೆಗೆ ಮರೆಯದೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು. ಮುಂದಿನ ಸಂಚಿಕೆ